ನಮಸ್ಕಾರ ವೀಕ್ಷಕರೇ, ಮನೇಲಿರೋ ಯಾವುದೇ ಥರದ್ದು ಸಣ್ಣಗೆ ಉಪಯೋಗಿಸಿ ಒಂದು 5 ನಿಮಿಷದಲ್ಲೇ ಒಂದೊಳ್ಳೆ ಚಾಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಚಾಟ್ ಮಾಡೋಕ್ಕೆ ಯಾವುದೇ ಥರದ ಚಟ್ನಿ ಅವಶ್ಯಕತೆ ಇರಲ್ಲ. ಪುದೀನ ಚಟ್ನಿ, ಹುಣಸೆಹಣ್ಣಿನ ಚಟ್ನಿ, ಏನೂ ಚಟ್ನಿ ಯಾವುದು ಬೇಕಾಗಿಲ್ಲ. ಮನೇಲಿರೋ ಕೆಲವೇ ಸಾಮಗ್ರಿಗಳಲ್ಲಿ ಈ ಚಾಟ್ ರೆಡಿಯಾಗಿ ಹೋಗುತ್ತೆ. ಹಾಗಾದರೆ ಈ ಚಾಟ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಂಡಿಗೆ ಚಾಟ್ ಮಾಡೋಕ್ಕೆ ಸ್ವಲ್ಪ ಸಂಡಿಗೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈ ಸಂಡಿಗೆನ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸಂಡಿಗೆ ಎಲ್ಲ ಫ್ರೈ ಆದಮೇಲೆ ಈ ಸಂಡಿಗೆ ಎಲ್ಲ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ಅದರಲ್ಲಿರೋ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗುತ್ತೆ. ಒಂದು ಬೌಲ್ಗೆ ಸಣ್ಣದಾಗಿ ಹೆಚ್ಚಿರೋ ಸ್ವಲ್ಪ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಸೌತೆಕಾಯಿ, ಬೀಜ ಬಲ್ತಿದ್ರೆ ಬೀಜ ತೆಗೆದು ಸೌತೆಕಾಯಿನ ಹೆಚ್ಕೊಳ್ಳಿ, ಇಲ್ಲ ಬೀಜ ಎಳೆದಿದ್ರೆ ಬೀಜದ ಸಮೇತ ಸೌತೆಕಾಯಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, ಇಲ್ಲಿ ಟೊಮೆಟೊ ಬೀಜ ತೆಗೆದು ಬರೀ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದೆ. ಸ್ವಲ್ಪ ತುರಿದಿರೋ ಕ್ಯಾರೆಟ್, ಸ್ವಲ್ಪ ತುರ್ಕೊಂಡಿರೋ ಬೀಟ್ರೂಟ್, ಸ್ವಲ್ಪ ದಾಳಿಂಬೆ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿದ ಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಖಾರದ ಪುಡಿ, ಅರ್ಧ ಚಮಚ ಚಾಟ್ ಮಸಾಲ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನ ನೋಡಿ ಹಾಕೊಳ್ಳಿ, ಯಾಕಂದರೆ ಚಾಟ್ ಮಸಾಲದಲ್ಲಿ ಆಲ್ರೆಡಿ ಸ್ವಲ್ಪ ಸಾಲ್ಟ್ ಇರುತ್ತೆ. ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಫಿಲ್ಲಿಂಗ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಈ ಫಿಲ್ಲಿಂಗ್ಗೆ ಬೇಯಿಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಕೂಡ ಹಾಕೋಬಹುದು. ಫಿಲ್ಲಿಂಗ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಟೇಸ್ಟ್ ಮಾಡಿ, ಉಪ್ಪು ಖಾರ ನಿಮ್ಮ ಟೇಸ್ಟಿಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಿಲ್ಲಿಂಗ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಖಾರ ಬೂಂದಿ ಇದ್ದರೆ ಖಾರ ಬೂಂದಿ, ಇಲ್ಲಾಂದರೆ ದೊಡ್ಡ ದೊಡ್ಡ ಮಿಕ್ಸ್ಚರ್ ಇದ್ದರೆ ಆ ಮಿಕ್ಸ್ಚರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೋಟಿ ಥರದ ಸಂಡಿಗೆ ತೊಗೊಂಡಿದ್ದೀನಿ, ಹಾಗಾಗಿ ಇದನ್ನು ಮಧ್ಯದಲ್ಲಿ 2 ಭಾಗ ಮಾಡ್ಕೊತಿದ್ದೀನಿ. ನೀವು ಫ್ಲ್ಯಾಟ್ ಸಂಡಿಗೆ ತೊಗೊಂಡಿದ್ರೆ ಅದನ್ನೇ ಡೈರೆಕ್ಟಾಗಿ ಚಾಟ್ ಮಾಡೋಕ್ಕೆ ಯೂಸ್ ಮಾಡಬಹುದು. ಸಂಡಿಗೆ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಈ ಸಂಡಿಗೆನ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ. ಈಗ ನಾವು ಮಾಡ್ಕೊಂಡಿರೋ ಸ್ಟಫಿಂಗ್ನ ಒಂದೊಂದೇ ಸಂಡಿಗೆಗೆ ಹಾಕಿ ಫಿಲ್ ಮಾಡ್ಕೊಳ್ಳೋಣ. ಎಲ್ಲ ಸಂಡಿಗೆನೂ ಫಿಲ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಖಾರ ಬೂಂದಿ, ಸ್ವಲ್ಪ ಸೇವ್ ಹಾಕ್ಕೊಳ್ಳೋಣ. ಈ ಬೋಟಿ ಥರದ ಸಂಡಿಗೆನ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಇದರೊಳಗೇ ಫಿಲ್ಲಿಂಗ್ನ ಹಾಕೋಬಹುದು. ಸಂಡಿಗೆ ಮೇಲೆ ಫಿಲ್ಲಿಂಗ್ ಹಾಕಿದ ತಕ್ಷಣ ಸರ್ವ್ ಮಾಡಿ, ಆಗ ತುಂಬ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ಯಾವುದೇ ಚಾಟ್ ಆದರೂ ಕೂಡ ಅದರದ್ದು ತರಕಾರಿಲಿರೋ ನೀರೆಲ್ಲ ಇಳ್ಕೊಂಡು ಸ್ವಲ್ಪ ಸಾಫ್ಟಾಗಿ ಸಾಗಿ ಆಗುತ್ತೆ. ಹಾಗಾಗಿ ಫಿಲ್ಲಿಂಗ್ ಹಾಕಿದ ತಕ್ಷಣವೇ ಸರ್ವ್ ಮಾಡಿ. ಸಂಡಿಗೆ ಉಪಯೋಗಿಸಿ ಒಂದೊಳ್ಳೆ ಚಾಟ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.